ಹಾಯ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆ ಹತ್ರನೇ ಎಕ್ಸಿಬಿಷನ್ ಬಂದಿದ್ದೀನಿ. ನೋಡ್ಬೋದು, ಇದು ಹಾಕಿ ಒಂದು 3-4 ಡೇಸ್ ಆಯಿತು ಅಷ್ಟೇ. ಇಲ್ಲೇ ಹಂಗೆ ವಾಕ್ ಬಂದೋಗೋಣ ಅಂತ ಬಂದಿದ್ದೀವಿ. ಹೊರಗಡೆ ಔಟ್ಸೈಡು ಎಷ್ಟೊಂದು ಟೀ ಕಪ್ಸ್ ಇದೆ, ಮತ್ತು ಉಪ್ಪಿನಕಾಯಿ ಭರಣಿಗಳಿದ್ದಾವೆ. ಫುಲ್ ಕಲರ್ಫುಲ್ ಆಗಿ ಇದ್ದಾವೆ ಎಲ್ಲನೂ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ. ಹೇಗಿದೆ ಚಿನಿ? ಚೆನ್ನಾಗಿದೆ ಅಲ್ಲ? ಟೀ ಕಪ್ಪು ತುಂಬ ಡಿಫ್ರೆಂಟಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ, ನೋಡೋಣ ಬನ್ನಿ. ಹಾಗೆ ಮನೆ ಡೆಕೋರೇಷನ್ ಬೇಕಿರೋಂಥ ಐಟಮ್ ಕೂಡ ಇದ್ದಾವೆ. ಪ್ರೈಸ್ ಏನೇನಿದೆ ಅಂತ ಗೊತ್ತಿಲ್ಲ, ಬನ್ನಿ ಚೆಕ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಉಪ್ಪಿನಕಾಯಿ ಹಾಕೋಕ್ಕೆ ಜಾರ್ ನೋಡ್ಬೋದು ನೀವು. ತುಂಬ ಸಣ್ಣ ಸೈಜದ್ದು ಪಿಂಗಾಣಿ ಜಾರ್ಗಳು, ಹಾಗೆ ದೊಡ್ಡ ಸೈಜದ್ದು ಕೂಡ ಇದೆ. ಚಿಕ್ಕದಂದ್ರೆ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಡಿಸೈನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಫುಲ್ ಹೊರಗಡೆ ಇಟ್ಟಿರೋದೆಲ್ಲ ಪಿಂಗಾಣಿ ಇದೆ. ಇಲ್ಲಿ ಪಾರ್ಟ್ ನೋಡ್ಬೋದು, ಕುಂಡ್ಲಗಳು ಹಾಕೋಕ್ಕೆ. ಈ ಡಿಸೈನ್ ಮಾತ್ರ ಸೂಪರ್ ಆಗಿತ್ತು, ತುಂಬಾನೇ ಚೆನ್ನಾಗಿದೆ. ಮನೆ ಡೆಕೋರೇಷನ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲನೂ ಇಷ್ಟ ಆಯಿತು ನನಗೆ. ಬಟ್ ನಾನೇನು ತೊಗೊಂಡಿಲ್ಲ, ಇನ್ನೂ ನೋಡಬೇಕು. ಫ್ರೆಂಡ್ಸ್, ಹೊರಗಡೆ ಎಲ್ಲ ರೋಡ್ ಅಗ್ದಿದ್ದಾರೆ, ರೋಡ್ ಮಾಡೋಕ್ಕೆ. ಹಂಗಾಗಿ ಫುಲ್ ಹೊರಗಿಂದು ರೋಡಿಂದೆಲ್ಲ ದೂಸ ಎಲ್ಲ ಫುಲ್ ಇವು ಪಿಂಗಾಣಿ ಜಾರ್ ಮೇಲೆನೇ ಕೂತ್ಕೊಂಡಿದೆ. ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ನೀರಿಂದು ಪಿಂಗಾಣಿ ಜಾರ್. ಇದು ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಇದೂ ಪಿಂಗಾಣಿದು. ದುಡ್ಡು ಹಾಕೋದು ಮನೆ ಥರ ಡಿಸೈನು, ಬಿಲ್ಡಿಂಗ್ ಹೇಗಿರುತ್ತೆ ಆ ಥರ ಇದೆ. ಇದನ್ನು ತುಂಬ ಚೆನ್ನಾಗಿತ್ತು, ತೊಗೊಳ್ಳೋಣ ಅಂದೆ. ನನ್ನ ಮಗಳು ಬೇಡ ಅಂದು. ಆಲ್ರೆಡಿ ಅವಳದೊಂದು ಗುಳ್ಳಿ ಇದೆ. ಇದು ಕೂಡ ಅಷ್ಟೇ, ನವಿಲು ಅಲ್ಲ, ಬಾತ್ಕೋಳಿ. ಇದು ಏನಾದರೂ ಫ್ಲವರ್ ಅದು ಇಡೋಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇದು ಇಷ್ಟ ಆಯಿತು ನನಗೆ, ತಗೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ಯಾಕೋ ರೇಟ್ ಜಾಸ್ತಿ ಅಂತು, 750 ಎಷ್ಟೋ ಇದೆ. ಇದು ಗಿಡಗಳಿಗೆ ನೀರು ಹಾಕೋದು. ನಮ್ಮ ಮನೇಲಿ ಅಷ್ಟೊಂದು ಜಾಸ್ತಿ ಗಿಡಗಳಿಲ್ಲ, ಬಟ್ ಶೋ ಗಿಡ. ಈ ಪೀಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಏನಾದರೂ ಅಡುಗೆ ಮಾಡಿದರೆ ಡೈನಿಂಗ್ ಟೇಬಲ್ ಮೇಲೆ ಬಡಿಸಿ ಇಡ್ಬೋದು. ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಒಂಥರ ಕ್ಲಾಸ್ ಆಗಿತ್ತು. ಇಲ್ಲಿರೋ ಎಲ್ಲನೂ ಪಿಂಗಾಣಿ ಐಟಮ್ ಕೂಡ ಒಂಥರ ಕ್ಲಾಸಿ ಆಗಿತ್ತು. ನನಗೆ ಎಲ್ಲನೂ ತುಂಬ ಇಷ್ಟ ಆಯಿತು. ನೋಡ್ತೀನಿ ಯಾವತ್ತು ತಗೊಳ್ಳೋದು ಯಾವ್ದು ಬಿಡೋದು ಗೊತ್ತಿಲ್ಲ, ನೋಡೋಣ. ಇದು ಸೆಟ್ ತೊಗೋಬೇಕು ಅಂದ್ಕೊಂಡೆ. ಇದು ತುಂಬ ಜಾಸ್ತಿ ಹೇಳಿದ್ರು, 1600 ಏನು 700 ಹೇಳಿದರು. ಸ್ವಲ್ಪ ಯಾಕೋ ಜಾಸ್ತಿ ಅನ್ನಿಸ್ತು ನನಗೆ. ಬಟ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಟೀ ಕಿಟ್ಲಿ ಆ ಥರ ಪಿಂಗಾಣಿದು. ಹಾಗೆ ಒಂದು 6 ಕಪ್ಪು ಬರುತ್ತೆ. ಕಡಿಮೆ ಕೇಳಿದೆ, ಬಟ್ ಅವ್ರು ಕೊಡಲಿಲ್ಲ. ನನ್ನ ಪ್ರೈಸ್ಗೆ ಕೊಟ್ಟಿದ್ರೆ ತೊಗೊಳ್ತಾ ಇದ್ದೆ. ಟೀ ಕಪ್ಪೂ ಅಷ್ಟೇ, ಹಾಗೆ ಹಾಲು ಕುಡಿಯೋಕ್ಕೆ ಮಕ್ಕಳಿಗೆ ಕಪ್ಸೂ ಅಷ್ಟೇ, ಎಲ್ಲನೂ ಚೆನ್ನಾಗಿತ್ತು. ಈ ಪೀಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ಶೋಕ್ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಸೇಮ್ ಕುಂಬಳಕಾಯಿ ಶೇಪ್ ಇದು. ಬಟ್ ಎಲ್ಲಿ ಇಡೋದಂತ ಗೊತ್ತಾಗಲಿಲ್ಲ. ತೊಗೊಂಬರೋದೆ ಅಂತ ಅಂದ್ಬಿಡ್ತೀನಿ ನಾನು. ಬಟ್ ನಮ್ಮ ಮನೇಲಿ ಅಷ್ಟೊಂದು ಶೋ ಪೀಸ್ ಇಡೋಷ್ಟು ಜಾಗ ಇಲ್ಲ, ಹಾಗಾಗಿ ಆಸೆ ಪಡ್ತೀವಿ. ಬಟ್ ತೊಗೊಂಡ್ರು ನಾನು ಕೆಲವೊಂದು ತೊಗೊಂಡಿರ್ತೀನಿ, ಅದನ್ನೆಲ್ಲ ಒಳಗಡೆ ಬಾಕ್ಸೆಲ್ಲ ಹಾಕಿಟ್ಟಿರ್ತೀನಿ. ಒಂದೊಂದು ಏನಾದರೂ ಫಂಕ್ಷನ್ ಮನೇಲಿ ಹಬ್ಬಗಳಿದ್ದಾಗ ಮಾತ್ರ ಹೇಳ್ತೀನಿ. ಫ್ರೆಂಡ್ಸ್, ಈ ಕಪ್ಗಳು ನೋಡ್ಬೋದು, ಇವನು ತುಂಬ ಚೆನ್ನಾಗಿತ್ತು. ಕಲರು ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಒಂಥರ ಕ್ಲಾಸ್ ಆಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ಇದು ಕಾಫಿ ಕಪ್ಪೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಒಂಥರ ಲೈಟ್ ಗ್ರೀನ್ ಕಲರು ಕಾಂಬಿನೇಷನ್ ಚೆನ್ನಾಗಿದೆ. ಕಾಫಿ ಟೀಗೆ ಹಾಗೆ ಬೂಸ್ಟ್ ಹಾಲು ಕುಡಿಯೋಕ್ಕೆ ಎಲ್ಲನೂ ಚೆನ್ನಾಗಿ ಅನಿಸುತ್ತೆ. ಇದನ್ನೆಲ್ಲ ಹೋಗುವಾಗ ಎತ್ಕೊಂಡು ಹೋಗ್ತೀವಿ, ಯಾಕಂದರೆ ಈಗ ತೊಗೊಂಡು ಬಿಟ್ಟರೆ ಒಳಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಇಲ್ಲಿ ಮನೆ ಡೆಕೋರೇಷನ್ ಪೀಸಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಕಲಾಕೃತಿ ಆರ್ಟ್ಸ್ ಆ್ಯಂಡ್ ಕ್ರಾಪ್ಸ್ ಅಂತ ಇದೆ. ಫ್ರೆಂಡ್ಸ್, ಇಲ್ಲೆಲ್ಲ ಗೇಮ್ಗಳು ಹಾಕಿದ್ದಾರೆ. ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ಗೇಮ್ ಆಡ್ಕೊಂಡು ಇಲ್ಲಿ ಹೊರಗಡೆನೇ ಸ್ವಲ್ಪ ಸ್ನ್ಯಾಕ್ಸ್ ಇದೆ, ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಯಾವ ಥರದ್ದೆಲ್ಲ ಸ್ಟಾಲ್ಸ್ ಎಲ್ಲ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲೆಲ್ಲ ಈ ಮಡಿಕೆ ಚೆನ್ನಾಗಿರುತ್ತೆ. ಫುಲ್ ಕಲರ್ ಹಾಕಿರೋ ಮಡಿಕೆ ಚೆನ್ನಾಗಿರಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಆಲ್ರೆಡಿ ತೊಗೊಂಡು ಅದು ಕಲರ್ ಬಿಡ್ತಾನೇ ಇರುತ್ತೆ. ನಾರ್ಮಲ್ ನ್ಯಾಚುರಲ್ ಕಲರ್ ಇದ್ದದ್ದು ಮಾತ್ರ ಮಡಿಕೆ ತಗೊಳ್ಳಿ, ಇದು ನನ್ನ ಸಜೆಷನು. ಫ್ರೆಂಡ್ಸ್, ಇಲ್ಲೆಲ್ಲ ಫುಲ್ ಮ್ಯಾಟ್ಗಳು. ಇದು ಮ್ಯಾಟೆಲ್ಲ ಕ್ಲೀನಾಗಿ ನೋಡೋಕ್ಕಾಗಲಿಲ್ಲ ನಾನು, ಯಾಕಂದರೆ ನನ್ನ ಮಗಳನ್ನ ಕರ್ಕೊಂಬಂದಿದ್ದೆ. ಅವಳು ಜಾಸ್ತಿ ಯಾವುದನ್ನು ನೋಡೋಕ್ಕೆ ಬಿಡಲ್ಲ. ಫಸ್ಟು ಹೋಗ್ಬಿಡ್ಬೇಕು ಬಡ ನೋಡಿ ಹಂಗೆ. ಇದನ್ನೆಲ್ಲ ಇನ್ನೊಂದು ಸರಿ ಹೋಗಿ ಬರ್ತೀನಿ. ಎಲ್ಲ ಮ್ಯಾಟ್ಗಳನ್ನು ಚೆನ್ನಾಗಿದ್ದು. ಇಲ್ಲಿ ನೋಡ್ಬೋದು, ಪರ್ಸು
ತುಂಬಾ ಚೆನ್ನಾಗಿದೆ ಮಣಿದಿದು, ತುಂಬ ಇಷ್ಟ ಆಯಿತು ನನಗೆ. ನೋಡೋಣ, ಹೋಗುವಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೇಟ್ ಒಂದು ಸ್ವಲ್ಪ ಕಡಿಮೆ ಏನಾದರೂ ಕೊಟ್ಟರೆ ತೊಗೊಳ್ತೀನಿ. ಒಂದು ಸ್ವಲ್ಪ ಈ ಥರ ಎಕ್ಸಿಬಿಷನಲ್ಲಿ ಆಲ್ಮೋಸ್ಟ್ ಎಲ್ಲ ರೇಟು ಏನೇ ತೊಗೊಂಡ್ರೂ ಸ್ವಲ್ಪ ರೇಟ್ ಹೈಕ್ ಇರುತ್ತೆ. ಚೆನ್ನಾಗಿತ್ತು. ನೋಡೋಣ, ತೊಗೋಬೇಕಂತ ಆಸೆ ಆಗಿದೆ. ನೋಡ್ತೀನಿ ಕಲರ್ ಯಾವುದಿರಲಿ ಏನು ಅಂತ ತೋರಿಸ್ತಾ ಇದ್ದೆ ನನ್ನ ಮಗಳಿಗೆ. ನನಗೆ ವೈಟ್ ಇಷ್ಟ ಆಯಿತು, ವೈಟು ಹಾಗೆ ಗೋಲ್ಡ್ ಕಲರ್ ಎಲ್ಲ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಎಲ್ಲ ಫುಲ್ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಬಟ್ಟೆಗಳು ಫುಲ್ ಕಾಟನ್, ಇದು ಕಾಟನ್ ಕ್ಲಾತು ತುಂಬಾ ಚೆನ್ನಾಗಿತ್ತು ಬಟ್ಟೆ. ನಾನೇನು ತೊಗೊಳ್ತಿರ್ಲಿಲ್ಲ, ಯಾಕಂದರೆ ನನ್ನ ಮಗಳಿಗೆ ಬೇಕಿತ್ತು. ನೋಡಿದ್ವಿ, ಬಟ್ ಅವಳ ಸೈಜ್ ಸಿಗಲಿಲ್ಲ, ಅವಳಿಗೆ ಎಕ್ಸೆಸ್ ಬೇಕು. ಇದು ಕಲರ್ ಚೆನ್ನಾಗಿತ್ತು, 2 ಪೀಸ್ ಸೆಟ್ ಇದು, ತುಂಬ ಚೆನ್ನಾಗಿದೆ. ನೋಡೋಣ. ಇಲ್ಲಿ ಸ್ಲಿಪ್ಪರ್ಸ್ ಅಷ್ಟೇ, ಸ್ಲಿಪ್ಪರ್ಸು ತುಂಬಾ ಚೆನ್ನಾಗಿದ್ದಾವೆ. ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ. ಬನ್ನಿ ನೋಡೋಣ ಫೈನಲಾಗಿ ಲಾಸ್ಟಿಗೆ ಏನೆಲ್ಲ ಶಾಪಿಂಗ್ ನಮ್ಮದಾಗುತ್ತೆ ಅಂತ ತೋರಿಸ್ತೀನಿ ಅಂತ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ, ಅಲ್ಲೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. 1-2 ಪರ್ಸ್ ತೊಗೊಂಡೆ. ಹಾಗೆ ನನ್ನ ಮಗಳು ಗೇಮ್ ಆಟ ಆಡೋದು ಒಂದು ಸ್ವಲ್ಪ ಏನೇನೋ ತೊಗೊಂಡ್ಲು, ಸ್ಟಿಕ್ಕರು ಅದು ಇದು ಸಣ್ಣ ಪುಟ್ಟದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇಲ್ಲಿ ಬಂದಾದಮೇಲೆ ನಾನು ಚಿಕ್ಕ ಮಡಿಕೆ ಇದೆ, ನಾನು ಆಲ್ರೆಡಿ ತೋರಿಸಿದ್ದೀನಿ. ನಾನು ಅದರಲ್ಲೇ ರಸಮ್ ಮಾಡಿದೆ. ಈ ರಸಮ್ ಪುಡಿ ಬಂದು ನಾನು ಮೊನ್ನೆ ಫ್ಲವರ್ ಶೋಗೆ ಹೋಗಿದ್ದೆ ಕಬ್ಬನ್ ಪಾರ್ಕಿಗೆ, ಅಲ್ಲಿ ತೊಗೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಮಾಡಿರಲಿಲ್ಲ, ಸರಿ ಮಾಡೋಣ ಅಂತ ಅನ್ನ ರಸಮ್ ಮಾಡಿ 1-2 ಪಾಪಡ್ ಕರೆದೆ. ಇದರಲ್ಲೇ ಎಲ್ಲ ಆಲ್ಮೋಸ್ಟ್ ಹಾಕಿರ್ತಾರೆ, ನಾವು ಏನು ಹಾಕಂಗಿಲ್ಲ. ಜಸ್ಟ್ ಮಡಿಕೆ ಇಟ್ಟು ಒಗ್ಗರಣೆ ಕೊಡಬೇಕು. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು, ಇಲ್ಲಾಂದ್ರೂ ಹಾಗೇನೂ ಡೈರೆಕ್ಟ್ ಬಿಸಿ ನೀರಲ್ಲಿ ಕಲಿಸ್ಕೊಂಡು ತಿನ್ಬೋದು. ನಾನು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಹಿಂಡಿ ಮಾಡಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇದು ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಟು ನೀವು ಮಡಿಕೆಯಲ್ಲಿ ಮಾಡಿದರೆ ಈ ಥರ ಮಡಿಕೆ ಬಿಸಿಗೆ ಚೆನ್ನಾಗಿ ಕುದೀತಾ ಇರುತ್ತೆ. ಮಡಿಕೆಯಲ್ಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ನಡುವೆ ನಾನು ಮಡಿಕೆಯಲ್ಲೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಏನಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತಿದ್ದಂತೆ. ಬಾಯ್, ಗುಡ್ ನೈಟ್.